ಹರೇ ಕೃಷ್ಣ. ಓಕೆ, ಶ್ರೀಮದ್ ಭಾಗವತ ಸ್ಕಂದ 1 ಅಧ್ಯಾಯ 6 ಶ್ಲೋಕ 15 ಇದಾಗಿತ್ತಾ? ಇಲ್ಲ, ಇದು ಓದಿದ್ದೆ, ಬರ್ತಿರ್ಗ ಓದ್ತೀನಿ ಅಂದೆ. ತಸ್ಮಿನ್ ನಿರ್ಮನುಜೇರಣ್ಯೇ ಪಿಪ್ಪಲೋಪಸ್ಥ ಆಶ್ರಿತಃ ಆತ್ಮನಾತ್ಮಾನಮಾತ್ಮಸ್ಥಂ ಯಥಾಶ್ರುತಂ ಅಚಿಂತಯಂ. ನಾರದರು ಅಂದರೆ ಹುಡುಗ ಹಿಂದಿನ ಜನ್ಮದಲ್ಲಿ ತಮ್ಮ ಮನೆಯಿಂದ ಹೊರಡ್ತಾರೆ. ಯಾಕೆ? ತಾಯಿ ಹಾವಿನಿಂದ ಹಾವು ಕಚ್ಚಿಬಿಟ್ಟು ತಾಯಿ ಮೃತರಾಗಿ ಹೋಗ್ತಾರೆ. ಅದು ಭಗವಂತನ ವಿಶೇಷ ಕೃಪೆ ಅಂತ ಅಂದ್ಕೊಂಡು 5 ವರ್ಷದ ಬಾಲಕ, ಆದರೆ ಅವನ ಮನಸ್ಸಿಗೆ ಬಂದಿದ್ದ ಯೋಚನೆ ಅದು ಭಗವಂತನ ಕೃಪೆ ಅಂದ್ಬಿಟ್ಟು ಅವನು ಅಲ್ಲಿಂದ ಊರಿಂದ ಹೊರಟು ಉತ್ತರ ದಿಕ್ಕಿನಲ್ಲಿ ಹೊರಡ್ತಾನೆ. ಅಂದರೆ ಹಿಮಾಲಯದ ದಿಕ್ಕಿನಲ್ಲಿ, ಅಂದರೆ ಆತ್ಮ ಸಾಕ್ಷಾತ್ಕಾರದ ಉದ್ದೇಶದಿಂದ. ಮತ್ತು ಹೋಗ್ತಾ ಇರುವಾಗ ದಾರಿಯಲ್ಲಿ ಊರುಗಳನ್ನು, ನಗರಗಳನ್ನು, ಗಣಿಗಳನ್ನು, ಅರಣ್ಯಗಳನ್ನು ಎಲ್ಲದರ ಮೂಲಕ ಹೋಗ್ತಾನೆ. ಎಲ್ಲಿ ಸಮೃದ್ಧಿ ಇತ್ತೋ ಅವನು ಅದರಿಂದ ಆಕರ್ಷಿತನಾಗಲಿಲ್ಲ, ಎಲ್ಲಿ ಅಪಾಯ ಇತ್ತೋ ಅದರಿಂದ ಭಯಭೀತನಾಗಲಿಲ್ಲ. ಸಂಪೂರ್ಣವಾಗಿ ಭಗವಂತನ ಮೇಲೆ ಶ್ರದ್ಧೆಯನ್ನು ಇಟ್ಕೊಂಡು ಅವನು ಕೊನೆಗೆ ಒಂದು ನಿರ್ಜನ ಅರಣ್ಯಕ್ಕೆ ಬರ್ತಾನೆ. ಅಲ್ಲಿ ಒಂದು ಅಶ್ವತ್ಥ ವೃಕ್ಷದ ಕೆಳಗಡೆ ಹೇಳ್ತಾ ಇದ್ದಾರೆ ನಾರದರು, ಹಿಂದಿನ ಜನ್ಮದಲ್ಲಿ ನಾನು ಆ ಅಶ್ವತ್ಥ ವೃಕ್ಷದ ಕೆಳಗಡೆ ಒಂದು ನಿರ್ಜನ ಅರಣ್ಯದಲ್ಲಿ ನನ್ನ ಒಳಗಡೆ ಇರುವಂತಹ ಪರಮಾತ್ಮನ ಮೇಲೆ ಧ್ಯಾನಸ್ಥನಾದೆ. ನಾನು ಹೇಗೆ ಧ್ಯಾನ ಮಾಡ್ತಾಯಿದ್ದೀನಿ? ಬುದ್ಧಿಯನ್ನು ಉಪಯೋಗಿಸ್ಕೊಂಡು ಹೃದಯದಲ್ಲಿರೋ ಪರಮಾತ್ಮನ ಮೇಲೆ ಧ್ಯಾನಸ್ಥನಾಗಿದ್ದೀನಿ. ಹೇಗೆ ಧ್ಯಾನ ಮಾಡಬೇಕು ಅನ್ನೋದನ್ನು ಆ ಭಕ್ತಿ ವೇದಾಂತಿಗಳು ಹೇಳ್ಕೊಟ್ಟಿದ್ರು. ಆ ಪ್ರಕ್ರಿಯೆ ಪ್ರಕಾರ ನಾನು ಪರಮಾತ್ಮನ ಮೇಲೆ ಧ್ಯಾನ ಮಾಡಿ ಆ ಒಂದು ಜಾಗದಲ್ಲಿ, ನಿರ್ಜನ ಜಾಗದಲ್ಲಿ ಕೂತಿದ್ದೀನಿ. ಇಲ್ಲಿ ಧ್ಯಾನದ ಬಗ್ಗೆ ಬರ್ತಾ ಇರೋದ್ರಿಂದ ಪ್ರಭುಪಾದರು ಭಾವಾರ್ಥದಲ್ಲಿ ಇರ್ತಾರೆ. ನಮ್ಮ ಮನಸ್ಸಿಗೆ ಬಂದಂಗೆ ನಾವು ಧ್ಯಾನ ಮಾಡೋಂಗಿಲ್ಲ. ಎಷ್ಟೋ ಜನ ನಮಗೆ ಬಂದು ಕೇಳ್ತಾರೆ, ನಿಮ್ಮ ಇಸ್ಕಾನ್ನಲ್ಲಿ ಧ್ಯಾನ ಕ್ಲಾಸ್ ಇರುತ್ತಾ, ಮೆಡಿಟೇಷನ್ ಕ್ಲಾಸ್ ಇರುತ್ತಾ? ಹೌದು, ನಾವು ಮಾಡ್ತಿರೋದು ಜಪಧ್ಯಾನ. ಜಪಧ್ಯಾನ ನಾವು ಮಾಡ್ತಿರೋದು. ಜಪ ಮಂತ್ರದ ಮೇಲೆ ಧ್ಯಾನ ಮಾಡ್ತಾಯಿದ್ದೀವಿ, ಅದು ಧ್ಯಾನನೇ. ಆದರೆ ಈ ಆಧುನಿಕ ಜನರು ಮಾಡುವಂತಹ ಧ್ಯಾನ ಅಂದರೆ ಸುಮ್ಮನೆ ಕಣ್ಣು ಮುಚ್ಕೊಂಡು ಅಥವಾ ಯಾವುದೋ ಒಂದು ದೀಪ ನೋಡ್ಕೊಂಡು ಕೂತ್ಕೊಳ್ಳೋದು, ಇದರಿಂದ ಏನೂ ಪ್ರಯೋಜನ ಇಲ್ಲ. ಅವರು ಯೋಚನೆ ಏನು ಅಂದರೆ, ಯಾವುದೋ ಒಂದು ವಸ್ತುವಿನ ಮೇಲೆ ನಾನು ಮನಸ್ಸನ್ನು ಕೇಂದ್ರೀಕರಿಸೋಕ್ಕಾದರೆ ಅದರಿಂದ ನನಗೆ ಲಾಭ ಸಿಗುತ್ತೆ, ಆಗ ನಾನು ನನ್ನ ಮನಸ್ಸನ್ನು ನಿಯಂತ್ರಿಸ್ಬೋದು ಅನ್ನೋದು ಲೆಕ್ಕಾಚಾರ ಅವ್ರದ್ದು. ಆದರೆ ಅದರಿಂದ ಮನಸ್ಸನ್ನು ನಿಯಂತ್ರಿಸೋಕ್ಕಾಗಲ್ಲ. ಮನಸ್ಸನ್ನು ನಿಯಂತ್ರಿಸಬೇಕು ಅಂದರೆ ಮನಸ್ಸು ಪರಿಶುದ್ಧವಾಗಬೇಕು. ಆ ಮನಸ್ಸು ಪರಿಶುದ್ಧವಾಗಬೇಕು ಅಂದರೆ ನಾವು ಒಂದು ಬೆಳಕಿನ ಮೇಲೆ, ಒಂದು ಮೊಂಬತ್ತಿಯ ಮೇಲೆ ಅಥವಾ ದೀಪದ ಮೇಲೆ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸೋದ್ರಿಂದ ಮನಸ್ಸು ಪರಿಶುದ್ಧವಾಗೋದಿಲ್ಲ, ಅದು ನಮ್ಮ ನಿಯಂತ್ರಣಕ್ಕೆ ಬರಲ್ಲ. ತಾತ್ಕಾಲಿಕವಾಗಿ ಏನೋ ಒಂದು ಲಾಭ ಅಂತ ಅನ್ನಿಸ್ಬೋದು. ಅಂದರೆ ಇನ್ನು ಕೆಲವರು ಸುಮ್ಮನೆ ಏನೂ ಇಲ್ಲ, ಶಬ್ದ ಇಲ್ಲದೆ ಇರೋವಂಥ ಶಾಂತ ಜಾಗದಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದೀನಿ, ಏನು ಮಾಡ್ತಾಯಿದ್ದೀನಿ? ಏನೂ ಮಾಡ್ತಾಯಿಲ್ಲ, ಅದೇ ಧ್ಯಾನ. ಇದೆಲ್ಲ ಮನಸ್ಸಿಗೆ ಬಂದಂತಹ ಧ್ಯಾನ, ಇದರಿಂದ ಏನೂ ಪ್ರಯೋಜನ ಇಲ್ಲ. ನಿಜವಾದ ಧ್ಯಾನ ಪರಮಾತ್ಮನ ಮೇಲೆ, ಚತುರ್ಭುಜ ವಿಷ್ಣು ರೂಪದ ಮೇಲೆ ಧ್ಯಾನ ಮಾಡಬೇಕು. ಅದು ಅಷ್ಟಾಂಗ ಯೋಗದ ಪ್ರಕ್ರಿಯೆ. ಆದರೆ ಆ ಅಷ್ಟಾಂಗ ಯೋಗದಲ್ಲಿ ಧ್ಯಾನದ ಹಂತಕ್ಕೆ ಬರೋಕ್ಕಿಂತ ಮುಂಚೆ ಬೇಕಾದಷ್ಟು ಹಂತಗಳಿವೆ. ಆರಂಭ ಯಮ ನಿಯಮ ಅಂದರೆ ನಿಯಮ ನಿಬಂಧನೆಗಳು. ಆ ನಿಯಮ ನಿಬಂಧನೆಗಳನ್ನು ಮೊದಲ ಪಾಲನೆ ಮಾಡಬೇಕು. ಯಾರು ಅಷ್ಟಾಂಗ ಯೋಗದ ಪ್ರಕ್ರಿಯೆಯಲ್ಲಿ ತೊಡಗ್ತಾನೋ ಅವನಿಗೆ ಜೀವನವನ್ನು ಯಾವ ರೀತಿ ನಡೆಸಬೇಕು ಅನ್ನೋ ನಿಯಮ ನಿಬಂಧನೆಗಳಿರುತ್ತವೆ. ಇಷ್ಟ ಬಂದಂಗೆ ಜೀವನ ನಡೆಸ್ಕೊಂಡು ನಾವು ಧ್ಯಾನವನ್ನು ಮಾಡೋಕ್ಕಾಗಲ್ಲ, ಅದರಿಂದ ನಮ್ಗೆ ಯಾವ ಪ್ರಯೋಜನವೂ ಸಿಗಲ್ಲ. ಸೊ ಅಷ್ಟಾಂಗ 8 ಅಂಗಗಳಲ್ಲಿ ಮೊದಲ 2 ಯಮ ನಿಯಮ, ಆಮೇಲೆ ಆಸನ ಪ್ರಾಣಾಯಾಮ, ಕೂತ್ಕೊಳ್ಳೋ ಭಂಗಿ, ಉಸಿರಾಟ ಮಾಡೋ ಭಂಗಿ ರೀತಿ, ಇವೆಲ್ಲ ಆಸನ ಪ್ರಾಣಾಯಾಮ. ಆಮೇಲೆ ಧಾರಣ, ಪ್ರತ್ಯಾಹಾರ. ಆಮೇಲೆ ಪ್ರತ್ಯಾಹಾರ ಅಂದರೆ ಭೌತಿಕ ವಸ್ತುಗಳಿಂದ ದೂರವಾಗೋದು. ಪ್ರತ್ಯಾಹಾರ ಇಲ್ಲದೆ ಮುಂದಿನ ಹಂತಕ್ಕೆ ನಾವು ಹೋಗೋಕ್ಕಾಗಲ್ಲ ಅಷ್ಟಾಂಗ ಯೋಗದಲ್ಲಿ. ಸೊ ಪ್ರತ್ಯಾಹಾರ ಇರಬೇಕು. ಅಂದರೆ
ಬೇಡದೇ ಇರೋ ಭೌತಿಕ ವಸ್ತುಗಳಿಂದ ನಾವು ದೂರವಾಗಬೇಕು. ವೈರಾಗ್ಯ. ಇದು ಈಗಿನ ಕಾಲದಲ್ಲಿ ಯಾರು ಮಾಡ್ತಾರೆ? ಸುಮ್ಮನೆ ಹೇಳಿದ್ರು ಮಾಡೋದಕ್ಕೂ ಕಷ್ಟ. ಸುಮ್ಮನೆ ಇದನ್ನು ಬಿಟ್ಬಿಡಿ ಅಂದರೆ ನಾವು ಬಿಡೋಕ್ಕಾಗತ್ತಾ? ಆಗಲ್ಲ. ಪ್ರತ್ಯಾಹಾರ ಇಲ್ಲ ಅಂದರೆ ಧಾರಣ, ಆಮೇಲೆ ಧ್ಯಾನ. ಇದು ಬಹಳ ಕಠಿಣವಾದ ಪ್ರಕ್ರಿಯೆ. ಇದನ್ನು ಕೃಷ್ಣ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಶಿಫಾರಸು ಮಾಡ್ತಾನೆ, ಧ್ಯಾನ ಮಾಡಪ್ಪ ನೀನು. ಅರ್ಜುನ ಹೇಳ್ತಾನೆ, ಅಯ್ಯೋ ನಾನು ಬಿರುಗಾಳಿ ಬೇಕಾದ್ರೆ ನಿಯಂತ್ರಿಸ್ತೀನಿ, ಮನಸ್ಸನ್ನು ನಿಯಂತ್ರಿಸೋಕ್ಕಾಗಲ್ಲಪ್ಪ. ಈ ಥರ ಎಲ್ಲ ನೀನು ಸುಮ್ಮನೆ ಕೂತ್ಕೊಂಡು ಧ್ಯಾನ ಮಾಡು ಅಂತೆಲ್ಲ ಹೇಳ್ಬೇಡ. ನಾನು ಸುಲಭವಾದ ಇನ್ನೇನಾದ್ರು ನಾನು ಮಾಡ್ಬೋದಾದಂಥ ಯಾವ್ದಾದ್ರು ಪ್ರಕ್ರಿಯೆ ಕೊಡು. ಆಮೇಲೆ ಕೃಷ್ಣ ಅದು 6ನೇ ಅಧ್ಯಾಯದ ಕೊನೆಯಲ್ಲಿ ಈ ಧ್ಯಾನ ಯೋಗದ ಬಗ್ಗೆ, ಅಷ್ಟಾಂಗ ಯೋಗದ ಬಗ್ಗೆ ಚರ್ಚೆ ಮಾಡಿ 7ನೇ ಅಧ್ಯಾಯದಿಂದ ಭಕ್ತಿ ಯೋಗದ ಬಗ್ಗೆ ಚರ್ಚೆ ಶುರು ಮಾಡ್ತಾನೆ. ಅಂದರೆ ನಿಜವಾಗಿಯೂ ನಾವು ಆಗುವಂಥ ಪ್ರಕ್ರಿಯೆ ಭಕ್ತಿ. ಆ ಭಕ್ತಿಯಿಂದ ಮನಸ್ಸು ಸಹಜವಾಗಿಯೇ ನಿಯಂತ್ರಿತವಾಗುತ್ತೆ. ಇವಾಗ ನಿಮಗೊಂದು ಟಿಪ್ಪು. ಎಷ್ಟೊಂದು ಸತಿ ಮನಸ್ಸು ಗೊಂದಲದಲ್ಲಿ ಇರುತ್ತೆ. ಒಂದೊಂದು ಸತಿ ಬೇಸರ ಆಗ್ತಾಯಿದೆ, ದುಃಖ ಆಗ್ತಾಯಿದೆ, ಕೋಪ ಬರ್ತಾಯಿದೆ, ಅಳು ಬರ್ತಾಯಿದೆ, ಭಯ ಆಗ್ತಾಯಿದೆ. ಯಾವುದೇ ಭಾವನೆ ಇರಲಿ, ಒಂದು ಅಭ್ಯಾಸ ಮಾಡ್ಕೊಳ್ಳಿ ಜೀವನದಲ್ಲಿ. ತಕ್ಷಣ ಬಾಯಿನಲ್ಲಿ ಹರೇ ಕೃಷ್ಣ ಮಹಾಮಂತ್ರ ಬರಬೇಕು. ತಕ್ಷಣ. ಇದು ಒಂದು ಅಭ್ಯಾಸ ಸಾಕು. ಆ ನಮ್ಮ ಭಾವನೆ ಏನಿದೆಯೋ, ನಕಾರಾತ್ಮಕ ಭಾವನೆ, ನೆಗೆಟಿವ್ ಫೀಲಿಂಗ್ ತಕ್ಷಣ ನಿಲ್ಲುತ್ತೆ. ಅಂದರೆ ನಮಗೆ ಎಷ್ಟು ನಾವು ನಾಮದ ಮೇಲೆ ಅವಲಂಬಿತರಾಗಿದ್ದೀವಿ ಅದರ ಮೇಲೆ ಹೋಗುತ್ತೆ. ಆರಂಭದಲ್ಲಿ ಒಂದು ಸ್ವಲ್ಪ ಜಾಸ್ತಿ ಸಮಯ ಮಾಡಬೇಕಾಗ್ಬೋದು. ಆಮೇಲೆ ಮಾಡಿಬಿಟ್ಟಾದ್ಮೇಲೆ ತಿರ್ಗಾ ಮನಸ್ಸು ಅದೇ ಗೊಂದಲದಲ್ಲಿ ಸಿಕ್ಕಾಕೋಬೋದು. ಆದರೆ ಕ್ರಮೇಣವಾಗಿ ಈ ಅಭ್ಯಾಸದಿಂದ ಕಾಲಕ್ರಮೇಣದಲ್ಲಿ ನಾವು ಸುಮ್ಮನೆ ನಮ್ಮ ಮನಸ್ಸು ಗೊಂದಲದಲ್ಲಿದ್ದಾಗ ಸುಮ್ಮನೆ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡಿದ್ರೆ ಮನಸ್ಸು ಶಾಂತವಾಗೋಗುತ್ತೆ. ಯಾವುದೇ ಒಂದು ಭೌತಿಕ ವಿಷಯದಿಂದ ತುಂಬ ನಾವು ಚಿಂತಿತರಾಗಿದ್ದರೆ ಏನು ಮಾಡಬೇಕು? ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡಬೇಕು. ಸಹಜವಾಗಿಯೇ ಮನಸ್ಸು ಶಾಂತವಾಗೋಗುತ್ತೆ. ಹಾಗಾಗಿ ಈ ಪ್ರಕ್ರಿಯೆಯನ್ನು ನಾವು ಶಾಸ್ತ್ರದ ಪ್ರಕಾರ ಧ್ಯಾನದ ಪ್ರಕ್ರಿಯೆಯನ್ನು ಕಲ್ತ್ಕೋಬೇಕು. ಅದು ಮತ್ತು ವಿಶೇಷವಾಗಿ ಕಲಿಯುಗಕ್ಕೋಸ್ಕರ. ಈ ಕಲಿಯುಗದಲ್ಲಿ ನಾವು ಇವಾಗ ನಾರದರು ಹಿಂದಿನ ಜನ್ಮದಲ್ಲಿ ಮಾಡಿದ್ದಂತಹ ಧ್ಯಾನದಲ್ಲಿ ನಾವು ಕೂತ್ಕೊಳ್ಳೋಕ್ಕಾಗಲ್ಲ. ಆ ಧ್ಯಾನದ ವಸ್ತು ಹೃದಯದಲ್ಲಿರೋ ಪರಮಾತ್ಮ. ಆದರೆ ಇದೇ ಒಂದು ಧ್ಯಾನದ ಪರಿಪೂರ್ಣತೆ. ಅಂದರೆ ಅದನ್ನು ಧ್ಯಾನದ ಪರಿಪೂರ್ಣತೆ ಏನು? ಸಮಾಧಿ ಅಂತಾರೆ. ಸಮಾಧಿ. ಯಾರು ಭಗವಂತನಿಗೆ ಭಕ್ತಿ ಸೇವೆಯನ್ನು, ಪ್ರೇಮಪೂರ್ವಕ ಭಕ್ತಿ ಸೇವೆಯನ್ನು ಸಲ್ಲಿಸೋದ್ರಲ್ಲಿ ತೊಡಗಿದಾರೋ ಅವರು ಯಾವಾಗಲೂ ಸಮಾಧಿಯಲ್ಲಿರ್ತಾರೆ. ಯಾವಾಗಲೂ ಸಮಾಧಿ ಅಂದ್ರೇನು? ಸಮಾಧಿ ಅಂದ್ರೇನು? ಯಾವಾಗಲೂ ಭಗವಂತನ ಬಗ್ಗೆ ಚಿಂತನೆ, ಅದು ಸಮಾಧಿ. ಯಾರು ಭಗವಂತನಿಗೆ ಪ್ರೇಮಮಯ ಸೇವೆಯನ್ನು ಅರ್ಪಿಸೋದಕ್ಕೆ ಅದರಲ್ಲಿ ತೊಡಗಿದಾರೋ ಪ್ರತಿ ಕ್ಷಣ ಅವರು ಭಗವಂತನ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಭಗವಂತನಿಗೆ ಏನು ನೈವೇದ್ಯ ಮಾಡಲಿ, ಇವತ್ತು ಭಗವಂತನಿಗೆ ಯಾವ ಥರ ಹೂವು ಅಲಂಕಾರ ಮಾಡಲಿ, ಯಾವ ಥರ ಹೂ ಮಾಲೆ ಮಾಡಲಿ, ಇನ್ನೊಂದು ಮತ್ತೊಂದು ಭಗವಂತನ ನಾಮದ ಪ್ರಚಾರ ಹೇಗೆ ಮಾಡಲಿ ಇವತ್ತು. ಸೊ ಹೀಗೆ ಇಡೀ ದಿನ ಬೆಳಗಿಂದ ಸಂಜೆ ತನಕ ಕೃಷ್ಣನ ಬಗ್ಗೆ ಯೋಚನೆ. ಇವಾಗ ನಮ್ಮ ಕೃಷ್ಣ ಪ್ರಜ್ಞೆಯಲ್ಲಿ ನಮಗೆ ಎಷ್ಟೊಂದು ಕೆಲಸಗಳಿರುತ್ತವೆ. ಇವಾಗ ಉದಾಹರಣೆಗೆ, ಇವಾಗ ಒಂದು ಸರಳವಾದ ಉದಾಹರಣೆ. ಇವಾಗ ಇಲ್ಲಿ ಕ್ಲಾಸ್ ಕೊಡ್ತಾ ಇದ್ದೀನಿ ನಾನು, ಇದು ರೆಕಾರ್ಡಿಂಗ್ ಆಗ್ತಾಯಿದೆ. ಇವಾಗ ಈ ರೆಕಾರ್ಡಿಂಗಿಗೆ ನಾನು ಇವಾಗ ಇನ್ನೊಂದು ಡಿವೈಸ್, ಇನ್ನೊಂದು ಕ್ಯಾಮ್ರಾನಲ್ಲಿ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಯಾಕೆ? ಇವಾಗ ನಾನು ಯಾವುದು ಮೆಷಿನ್ ಉಪಯೋಗಿಸ್ತಾ ಇದ್ದೀನೋ ಅದರಲ್ಲಿ ರೆಕಾರ್ಡ್ ಆಗೋದು ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ. ಇವತ್ತಿನ ಕಾಲದಲ್ಲೆಲ್ಲ ಹೈ ಕ್ವಾಲಿಟಿ ವಿಡಿಯೋಗಳು ಜನ ನೋಡ್ತಾರೆ ಅಂತ. ಇವಾಗ ಇದನ್ನು ಆದಮೇಲೆ ಈ ವಿಡಿಯೋನ ಡೌನ್ಲೋಡ್ ಮಾಡಬೇಕು, ಆಮೇಲೆ ಅದನ್ನೆಲ್ಲ ಅಪ್ಲೋಡ್ ಮಾಡಬೇಕು, ಆಮೇಲೆ ಅದಕ್ಕೆ ಹೆಸರು ಕೊಡಬೇಕು, ಅದಕ್ಕೆ ಥಂಬ್ನೇಲ್ ಹಾಕಬೇಕು, ಅದು ಎಷ್ಟೊಂದು ಕೆಲಸಗಳಿರುತ್ತೆ. ಅಥವಾ ಇವತ್ತು ಎಲ್ಲ ಶಾರ್ಟ್ಸ್ ನೋಡೋ ಜಮಾನ ಇವತ್ತು. ಇವಾಗ ಒಂದು ರೀಲ್ ಅಥವಾ ಶಾರ್ಟ್ಸ್ ಮಾಡಬೇಕು ಅಂದರೆ ಎಷ್ಟೊಂದು ಕೆಲಸ ಇದೆ, ಎಷ್ಟೊಂದು ಭಕ್ತರಿಗೆ ಕೆಲಸ ಇದೆ. ಶ್ರವಣ ಮಾಡೋರಿಗೆ 20 ಸೆಕೆಂಡ್ 30 ಸೆಕೆಂಡ್ ಏನೋ ಶ್ರವಣ ಮಾಡಿದ್ರು ಆಯಿತು, ಅವ್ರಿಗೆ ಉಪಯೋಗ ಆಯಿತು, ಸಂತೋಷ. ಆದರೆ ಅದರ ಹಿನ್ನೆಲೆಯಲ್ಲಿ ಎಷ್ಟೊಂದು ಕಾರ್ಯಗಳಿರುತ್ತೆ. ಸೊ ಹೀಗೆ ಯಾರು ಬೇರೆ ಬೇರೆ ರೀತಿಯಲ್ಲಿ ಕೃಷ್ಣನ ಸೇವೆಯಲ್ಲಿ ತಮ್ಮ ಮನಸ್ಸನ್ನು, ಬುದ್ಧಿಯನ್ನು ಬಳಸ್ತಾ ಇದ್ದಾರೋ ಅವರು
ಸಮಾಧಿಯ ಸ್ಥಿತಿಯಲ್ಲಿರ್ತಾರೆ. ಎಷ್ಟು ಸಮಯ ಭಗವಂತನ ಕುರಿತಾದ ಸೇವೆಯಲ್ಲಿ ತೊಡಗಿದಾರೋ ಅಷ್ಟು ಸಮಯ ಮನಸ್ಸು ಬುದ್ಧಿ ಕೃಷ್ಣನಲ್ಲೇ ಇದೆ. ಇವಾಗ ನಾವು ಅನ್ಕೋದೋ ಸರಿ ಇದೆಲ್ಲ ನನಗೆ ಇದು ಕಂಪ್ಯೂಟ್ರು ಇದೆಲ್ಲ ನನಗೇನು ಗೊತ್ತಿಲ್ಲ, ನಾನು ಹೆಂಗಪ್ಪ ಮನಸ್ಸನ್ನು ಭಗವಂತನಲ್ಲಿ ತೊಡಗಿಸ್ಲಿ. ಇವಾಗ ಉದಾಹರಣೆಗೆ ಯಾರೋ ಹೂವು ಮಾಲೆ ಹಾರ ಮಾಡ್ತಾರೆ. ಇವಾಗ ಯಾರೋ ಮಾರ್ಕೆಟ್ಗೆ ಹೋಗ್ತಾರೆ ಹೂವು ತರೋಕ್ಕೆ. ಆ ಹೂವು ಪ್ರತಿಯೊಂದು ಹೂವನ್ನು ಕೂಡ ನಾವು ತೊಗೋತಿರುವಾಗ ನಾವು ಅದನ್ನು ಜಾಗರೂಕರಾಗಿ ಚೆನ್ನಾಗಿದೆಯಾ ಇಲ್ವಾ ನೋಡ್ಕೊಂಡು ತೊಗೋಬೇಕು. ಮನಸ್ಸು ಅದರಲ್ಲಿ ನಿರತವಾಗತ್ತೆ, ಅಷ್ಟೇ ಕೃಷ್ಣ ಪ್ರಜ್ಞೆ. ಆಮೇಲೆ ತಂದಾದ್ಮೇಲೆ ಯಾರೋ ಈ ರೀತಿ ಇವತ್ತು ಡಿಸೈನ್ ಮಾಡೋಣ ಭಗವಂತನಿಗೆ ಹೂಮಾಲೆ ಅಂತ ಯಾರೋ ನಿರ್ಧಾರ ಮಾಡ್ತಾರೆ. ಅವರು ಆ ರೀತಿಯಲ್ಲಿ ಮನಸ್ಸನ್ನು ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಸಿರ್ತಾರೆ. ಇವಾಗ ಅದನ್ನು ಫಾಲೋ ಮಾಡಿಕೊಂಡು ಯಾರು ಹಾರವನ್ನು ಕಟ್ತಾ ಇದ್ದಾರೋ ಅವರು ಪ್ರತಿ ಕ್ಷಣ ಯೋಚನೆ ಮಾಡಬೇಕು, ಇದು ಸರಿಯಾಗಿದೆ. ಇವಾಗ ಉದಾಹರಣೆ ಕೊಡ್ತೀನಿ ನಾನು, ಯಾವ ರೀತಿ ನಾವು ಮನಸ್ಸನ್ನು ಕೃಷ್ಣನಲ್ಲಿ ಸೇವೆಯಲ್ಲಿ ಇಟ್ಟಾಗ ಅದು ಸಮಾಧಿ ಅಂತ. ಇವಾಗ ಸಾಮಾನ್ಯವಾಗಿ ಹಾರ ಮಾಡ್ತಿರುವಾಗ ಹಾರ ಎರಡು ಕಡೆ ಹಿಂಗೆ ಬರುತ್ತಲ್ವ. ಇವಾಗ ಏನೋ ಒಂದು ಡಿಸೈನ್ ಇರುತ್ತೆ. ಸಾಮಾನ್ಯವಾಗಿ ಡಿಸೈನ್ ಏನಿರುತ್ತೆ, ಈ ಕಡೆ ಏನು ಡಿಸೈನ್ ಇರುತ್ತೋ ಈ ಕಡೆನೂ ಅದೇ ಡಿಸೈನ್ ಇರುತ್ತೆ. ತಿರ್ಗಾ ಮಧ್ಯ ಇವಾಗ ಸುಗಂಧರಾಜ ಅಂತ ಇಟ್ಕೊಡಿ. ಇವಾಗ ಇಷ್ಟು ಸುಗಂಧರಾಜ ಆಯಿತು, ಅದಾದಮೇಲೆ ಮಧ್ಯ ರೋಸ್ ಬಂತು, ಈ ಕಡೆನೂ ರೋಸ್ ಬಂತು. ಇವಾಗ ಹೀಗೆ ಒಂದು ಹಾರ ಮಾಡ್ಕೊಂಡು ಹೋಗ್ತಾರೆ. ಇವಾಗ ಮಾಡ್ತಾ ಇರೋರು ಎಂಥ ಪ್ರಜ್ಞೆಯಲ್ಲಿರಬೇಕು ಅಂದರೆ, ಇವಾಗ ಹಿಂಗೆ ಮಾಡಿದ್ದೀನಿ, ಇವಾಗ ಇದು ಎರಡು ಒಂದೇ ಸಮ ಇದೆಯಾ, ಒಂದೊಂದು ಸತಿ ಈ ಕಡೆ ಜಾಸ್ತಿ ಹೂವು ಹಾಕ್ಬಿಟ್ಟಿದೆ, ಈ ಕಡೆ ಕಡಿಮೆ ಹೂವು ಹಾಕ್ಬಿಟ್ಟಿದೆ. ಸೊ ಹೀಗೆ ಇವಾಗ ಕೃಷ್ಣನಿಗೆ ಹಾಕಾದ್ಮೇಲೆ ಹಾರ ಹೀಗೆ ಕಾಣುತ್ತೆ. ಅಂದರೆ ಒಂದು ಕಡೆ ಮೇಲಾಯಿತು, ಒಂದು ಕಡೆ ಕೆಳಗಡೆ ಆಯಿತು. ಅಂದರೆ ಇಲ್ಲಿ ರೋಸ್ ಇಲ್ಲಿ ಬಂದ್ಬಿಡ್ತು, ಈ ಕಡೆ ರೋಸ್ ಈ ಕಡೆ ಬಂತು. ಸೊ ಏನಾಯಿತು, ಚೆನ್ನಾಗಿ ಕಾಣಲ್ಲ ಕೃಷ್ಣನಿಗೆ. ಸೊ ಅವಾಗ ಏನು ಮಾಡಬೇಕು, ಇವಾಗ ಮಾಡಿದೆ ನಾನು, ಇವಾಗ ಇದನ್ನು ಜೋಡಿಸಿ ನೋಡ್ತೀನಿ, ಇದು ಎರಡು ಒಂದೇ ಸರಿ ಒಂದೇ ಲೆಂತ್ ಇದೆಯಾ. ಇದು ಕೃಷ್ಣ ಪ್ರಜ್ಞೆ. ಮನಸ್ಸನ್ನು ನಾವು ಹೇಗೆ ಕೃಷ್ಣನಲ್ಲಿ ಇರಿಸ್ತೀವಿ, ಬುದ್ಧಿಯನ್ನು ಎಲ್ಲವನ್ನು ಕೂಡ ಪ್ರತಿಯೊಂದು ಸೇವೆಯಲ್ಲೂ ಇವಾಗ ಇದೇ ಹೂವು ಹಾರ ನಾನು ಕೃಷ್ಣನಿಗೆ ಹಾಕಿದ್ರೂ ಕೂಡ ನಾನು ಅಲ್ಲಿ ನೋಡಬೇಕು, ಇವಾಗ ಅದು ಸರಿಯಾಗಿದೆಯಾ, ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆಯಾ, ಇವಾಗ ಏರುಪೇರು ಆಗಿದೆಯಾ, ಈ ಕಡೆ ಆ ಕಡೆ ಏನಾರು ಅಡ್ಜಸ್ಟ್ ಮಾಡಬೇಕಾ. ಸೊ ಈ ರೀತಿ ನಾವು ಮನಸ್ಸನ್ನು ಸಹಜವಾಗಿ ಇದರಲ್ಲಿ ಏನಾದ್ರು ಕಷ್ಟ ಇದೆಯಾ, ಕೃಷ್ಣನಿಗೆ ಕೆಲಸ ಮಾಡ್ತಿರುವಾಗ ಮನಸ್ಸನ್ನು ಕೃಷ್ಣನಲ್ಲಿ ಇರಿಸ್ಬೇಕು ಅಷ್ಟೇ. ಅದಕ್ಕೆ ನಾವು ಹೇಳ್ತೀವಿ, ಈ ಯಾವ್ದಾರು ಸೇವೆ ಮಾಡ್ತಾಯಿದ್ರು ಕಾಡು ಹರಟೆ ಹೊಡಿಬೇಡಿ, ಮಾತಾಡ್ಕೊಂಡು ಸೇವೆ ಮಾಡಬೇಡಿ, ಉಪಯೋಗ ಇಲ್ಲ ಕೀರ್ತನ ಹಾಕ್ಕೊಡಿ, ಇಲ್ಲ ಕ್ಲಾಸ್ ಹಾಕ್ಕೊಡಿ, ಇಲ್ಲ ನಿಜವಾಗಿಯೂ ಮಾಡ್ತಾ ಇರೋ ಸೇವೆಯಲ್ಲೇ ಮನಸ್ಸು ಸಂಪೂರ್ಣವಾಗಿ ಮಗ್ನ ಆಗಬೇಕು. ಆಗಲಿಲ್ಲ ಅಂದರೆ ಬೇರೆ ಮಾರ್ಗಗಳಿಂದ ಅಟ್ಲೀಸ್ಟ್ ನಮ್ಮ ಮನಸ್ಸನ್ನು ಕೃಷ್ಣನಲ್ಲಿ ನಾವು ಲೀನವಾಗಿಸಬೇಕು, ಅದು ಧ್ಯಾನ. ಅದಕ್ಕೆ ಪ್ರಭುಪಾದರು ಇದ್ರ ಬಗ್ಗೆ ಬರೀತಾರೆ. ಹಾಗಾಗಿ ಇಂತಹ ಸೇವೆಯಲ್ಲಿ ತೊಡಗೋದಕ್ಕೆ ನುರಿತ ಆಧ್ಯಾತ್ಮಿಕ ಗುರುಗಳ ಮಾರ್ಗದರ್ಶನ ಇರಬೇಕು, ಎಕ್ಸ್ಪರ್ಟ್ ಗುರು. ಯಾಕಂದರೆ ಅವರು ಇದೇ ರೀತಿ ಪ್ರೇಮಮಯ ಸೇವೆಯಲ್ಲಿ ತೊಡಗಿರ್ತಾರೆ, ಕೃಷ್ಣನಿಗೆ ಮಾಡಿರ್ತಾರೆ ಆಗಲೇ. ಅದನ್ನು ತಮ್ಮ ಶಿಷ್ಯಂದರಿಗೆ ಹೇಳ್ಕೊಡ್ತಾರೆ, ಈ ರೀತಿ ಮಾಡಬೇಕಪ್ಪ, ಹಿಂಗೆ ಯೋಚನೆ ಮಾಡಬೇಕು, ಹಂಗೆ ಮಾಡಬೇಕು. ಸೊ ನಾರದರು ತಮ್ಮ ಗುರುಗಳು ನಾರದರಿಗೆ ಈ ಒಂದು ಧ್ಯಾನದ ಮಾರ್ಗವನ್ನು ಸರಿಯಾಗಿ, ಅಂದರೆ ಇವಾಗ ಹೇಗೆ ಗುರುಗಳು ಹೇಳ್ಕೊಡ್ತಾರೆ ಆ ರೀತಿ ಹೇಳ್ಕೊಟ್ಟಿದ್ದಾರೆ. ಯಾಕೆಂದರೆ ಅವರು ನಾರದರು ಆ ಹುಡುಗ ಬಹಳ ಚೆನ್ನಾಗಿ ಆ ಗುರುಗಳಿಗೆ ಅವ್ರಿಗೆ ಸೇವೆಯನ್ನು ಸಲ್ಲಿಸಿದರು. ಅವ್ರ ಕೃಪೆ, ಯಸ್ಯ ಪ್ರಸಾದ ಭಗವತ್ ಪ್ರಸಾದ, ಗುರುಗಳು ಪ್ರಸನ್ನರಾಗಿ ಹುಡುಗನಿಗೆ ಧ್ಯಾನದ ಪ್ರಕ್ರಿಯೆಯನ್ನು ಕಲಿಸ್ಕೊಟ್ಟು ಹೋದರು ಅವರು. ಈಗ ನಾರದ ಹುಡುಗ ಇಲ್ಲಿ ಕೂತ್ಕೊಂಡು ಧ್ಯಾನದಲ್ಲಿ ತೊಡಗಿದ್ದಾನೆ. ಆಮೇಲೆ ಏನಾಯಿತು, ಧ್ಯಾಯತಶ್ಚರಣಾಂಬೋಜಂ ಭಾವ ನಿರ್ಜಿತ ಚೇತಸ ಔತ್ಕಂಠ್ಯಾಶ್ರು ಕಲಾಕ್ಷಸ್ಯ ಹೃದಯಾಸೀನ್ಮೇಷನೇರ್ಹರಿಹಿ. ಇವರು ದಯವಿಟ್ಟು ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ, ಇಲ್ಲ ಹೇಳಿದ್ರೆ ಉಪಯೋಗ ಇಲ್ಲ, ನಾನೇ ಮ್ಯೂಟ್ ಮಾಡಿಬಿಡ್ತೀನಿ. ಇವಾಗ ನಾನೇ ಅನ್ಮ್ಯೂಟ್ ಮಾಡಬೇಕು ಎಲ್ಲರೂ. ಓಕೆ, ಯಾಕೆಂದರೆ ಅದು ಒಂದು ಸತಿ ಹೇಳಿದ್ರೆ ಅರ್ಥನೇ ಮಾಡ್ಕೊಳ್ಳಲ್ಲ, ಏನು ಮಾಡೋದು. ಓಕೆ, ಅದ್ಭುತವಾದ ಶ್ಲೋಕ. ಧ್ಯಾಯತಶ್ಚರಣಾಂಬೋಜಂ ಹೇಳ್ತಾ ಇದ್ದಾರೆ, ನಾನು ಭಗವಂತನ ಚರಣ ಕಮಲಗಳ ಮೇಲೆ ಧ್ಯಾನಸ್ಥನಾಗಿ ಕೂತ್ಕೊಂಡೆ. ಧ್ಯಾನದಲ್ಲಿ ಕುಳಿತುಕೊಂಡ ತಕ್ಷಣ ಇಲ್ಲಿ ಹೇಳ್ತಾ ಇದ್ದಾರೆ, ಭಾವನಿರ್ಜಿತ ಚೇತಸ.
ಚೇತಸ ಅಂದರೆ ಮನಸ್ಸು ಅಥವಾ ಮನಸ್ಸಿನ ಕಾರ್ಯಗಳು ಭಾವ ನಿರ್ಜಿತ ಅಂದರೆ ಆ ಭಗವಂತನ ಭಾವದಿಂದ ತುಂಬೋಯ್ತು. ಅಂದರೆ ನಾರದರು ನೋಡಿ ಎಂತಹ ಮಹಾಭಕ್ತರು ಅಂದರೆ, ಅವರು ಭಗವಂತನ ಮೇಲೆ ಧ್ಯಾನ ಮಾಡೋಕ್ಕೆ ಕೂತ್ಕೊಂಡ ತಕ್ಷಣ ಅವರ ಮನಸ್ಸು ಆ ಧ್ಯಾನದಲ್ಲಿ ಮುಳುಗೋಗಿ ಭಗವಂತನ ಪ್ರೀತಿಯಿಂದ ಭಗವಂತನ ರೂಪವನ್ನು ನೋಡ್ತಾ ಇದ್ದಾರೆ. ಧ್ಯಾನದಲ್ಲಿ ಕೂತಿದ್ದಾರೆ ಪ್ರೀತಿಯಿಂದ. ಅಂದರೆ ಅವರ ಯೋಚನೆಯ ಕಾರ್ಯ, ಮನಸ್ಸಿನ ಕಾರ್ಯ 3: ಥಿಂಕಿಂಗ್, ಫೀಲಿಂಗ್, ವಿಲ್ಲಿಂಗ್ ಅಂತ ಇಂಗ್ಲೀಷಲ್ಲಿ. ಅಂದರೆ ಯೋಚನೆ ಮಾಡೋದು, ಭಾವನೆ ಮತ್ತು ನಿರ್ಧಾರ, ದೃಢ ನಿಶ್ಚಯ. ಈ 3 ಕೂಡ ಮನಸ್ಸಿನ ಕಾರ್ಯಗಳು. ಇವಾಗ ಇಲ್ಲಿ ಅವರು ಚಿಂತನೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಚಿಂತನೆಯಲ್ಲಿ ಅವರು ತಮ್ಮ ಭಾವವನ್ನು ತೊಡಗಿಸಿದ್ದಾರೆ. ಯಾವ ಭಾವ? ಕೃಷ್ಣನ ಪ್ರತಿ ಅವ್ರಿಗಿರೋ ಪ್ರೇಮ. ಇವಾಗ ಭಗವಂತನ ನೋಡಿದ ತಕ್ಷಣ, ಭಗವಂತನ ನೋಡೋದ್ರಲ್ಲೇ ನಮಗೆ ಅವನ ಸುಂದರವಾದ ಮುಖವನ್ನು ನೋಡಿದ ತಕ್ಷಣ ಮನಸ್ಸು ಸಂತೋಷದಿಂದ, ಆ ಪ್ರೀತಿಯಿಂದಾಗಿ ಅವನ ಮುಖವನ್ನು ನೋಡಿದ ತಕ್ಷಣ ಆನಂದ ಆಗುತ್ತೆ. ಏನಾಗುತ್ತೆ ತಕ್ಷಣ? ಔತ್ಕಂಠ್ಯ ಅಶ್ರುಕಲ ಅಕ್ಷಸ್ಯ, ಕಣ್ಣಿಂದ ನೀರು ಸುರಿತು, ಆನಂದ ಬಾಷ್ಪ. ಆ ರೀತಿಯಲ್ಲಿ ಧ್ಯಾನ ಮಾಡ್ತಿರುವಾಗ ತಕ್ಷಣ ಭಗವಂತ ಅವನ ಹೃದಯದಲ್ಲಿ ಪ್ರಕಟನಾದ. ಇದು ಧ್ಯಾನದ ಪ್ರಕ್ರಿಯೆ. ಹೃದಯದ ಕಮಲದ ಮೇಲೆ ಅಂತಾರೆ. ಭಗವಂತ ಹೃದಯದ ಕಮಲದ ಮೇಲೆ ಪ್ರಕಟನಾದ. ಭಗವಂತ ಕಮಲದ ಮೇಲೆ ನಿಂತಿರ್ತಾನೆ. ಹಾಗಾದರೆ ನಮ್ಮ ಹೃದಯ ಕಮಲವಾಗಿ, ಅಷ್ಟು ಪರಿಶುದ್ಧವಾಗಿ, ಅಷ್ಟು ಆಕರ್ಷಕವಾಗಿ ಭಗವಂತನಿಗೆ ಸೂಕ್ತವಾದ ಒಂದು ನಿಲ್ಲೋಕ್ಕೆ ಸ್ಥಾನವಾಗಬೇಕು, ಪೀಠ ಆಗಬೇಕು ಭಗವಂತನಿಗೆ. ಸೊ ನಾರದರು ಆ ಭಾವದಲ್ಲಿ ಧ್ಯಾನಸ್ಥರಾದ ತಕ್ಷಣ ಭಗವಂತ ಅವರ ಮನಸ್ಸು ಆ ಧ್ಯಾನದಲ್ಲಿ ಅವರ ಹೃದಯದಲ್ಲಿ ಕಾಣಿಸ್ಕೊಂಡ ಭಗವಂತ. ಇದು ಧ್ಯಾನದ ಪರಿಪೂರ್ಣತೆ. ಅದಕ್ಕೆ ಇಲ್ಲಿ ಪ್ರಭುಪಾದರು ಭಾವ ನಿರ್ಜಿತ ಇದ್ರ ಬಗ್ಗೆ ಬರಿತಾ ಇದ್ದಾರೆ. ಭಾವ ಅನ್ನೋದು ಆಸಕ್ತಿ. ಆದೋ ಶ್ರದ್ಧಾ ತಥಾ ಸಾಧು ಸಂಘ. ಮೊದಲು ಶ್ರದ್ಧೆ ಇರಬೇಕು ಭಕ್ತಿಯಲ್ಲಿ, ಭಕ್ತರಲ್ಲಿ. ಆಮೇಲೆ ಸಾಧು ಸಂಘ ಮಾಡ್ತೀವಿ. ಸಾಧುಗಳಿಂದ ಭಜನ ಕ್ರಿಯೆಯನ್ನು ಕಲ್ತ್ಕೋತೀವಿ, ಹೇಗೆ ಭಜನೆಯನ್ನು ಮಾಡೋದು, ಸಾಧನೆಯನ್ನು ಹೇಗೆ ಮಾಡೋದು. ಆಮೇಲೆ ಅನರ್ಥ ನಿವೃತ್ತಿ, ಮನಸ್ಸಿನಲ್ಲಿರೋ ಕೊಳೆಯೆಲ್ಲ ಕಿತ್ತಾಕೋವಂಥ ಪ್ರಕ್ರಿಯೆ. ಎಲ್ಲ ಮನಸ್ಸಿನಲ್ಲಿರೋ ಕೊಳೆಯೆಲ್ಲ ಹೆಚ್ಚು ಕಡಿಮೆ ನಷ್ಟಪ್ರಾಯೇಶು ಅಭದ್ರೇಶು ನಿತ್ಯಂ ಭಾಗವತ ಸೇವೆಯ. ಪ್ರಾಯೇಶು ಹೆಚ್ಚು ಕಡಿಮೆ ಎಲ್ಲ ಹೋಗಿದೆ ಕೊಳೆ. ಆವಾಗ ಏನಾಗುತ್ತೆ? ನಿಷ್ಠೆಯ ಹಂತಕ್ಕೆ ಬರ್ತೀವಿ. ಆ ನಿಷ್ಠೆ ಆದಮೇಲೆ ರುಚಿ, ಆಮೇಲೆ ಆಸಕ್ತಿ. ಈ ರುಚಿ ಆಸಕ್ತಿಯಲ್ಲಿ ನಿಷ್ಠೆಯಿಂದ ನಿಜವಾಗಿಯೂ ಪ್ರಗತಿಪರ ಮುಂದುವರೆದಿರುವಂಥ ಭಕ್ತಿಯ ಕಾರ್ಯಗಳು ಶುರುವಾಗುತ್ತೆ. ಭಾವನೆಗಳು, ಅನುಭವಗಳು ಇವೆಲ್ಲ ವಿಶೇಷವಾದವು ಆ ಹಂತದಿಂದ. ಅದು ಇನ್ನೂ ಮುಂದುವರಿತಾ ಅಂದರೆ ನಿಷ್ಠೆ, ಆ ರುಚಿಯ ಹಂತದಲ್ಲಿ ನಿಷ್ಠೆಯ ಹಂತಕ್ಕಿಂತ ಜಾಸ್ತಿ ಅಲೌಕಿಕ ಅನುಭವ ಆಗುತ್ತೆ. ಆಸಕ್ತಿಯಲ್ಲಿ ರುಚಿಗಿಂತ ಜಾಸ್ತಿ ಆಗುತ್ತೆ. ಆಮೇಲೆ ಭಾವ, ಪ್ರೇಮ. ಆಸಕ್ತಿ ಆದಮೇಲೆ ಭಾವ. ಆದರೆ ಈ ಎಲ್ಲ ಹಂತಗಳಿಗೆ ಹೋಗಬೇಕು ಅಂದರೆ ನಾವು ನಿಯಮಗಳನ್ನು ಪಾಲನೆ ಮಾಡಬೇಕು. ಭಜನ ಕ್ರಿಯೆಯಲ್ಲಿ ನಮಗೆ ಯಾವ ನಿಯಮಗಳನ್ನು ಹೇಳಿರ್ತಾರೋ ಅದನ್ನು ನಾವು ಸರಿಯಾಗಿ ಪಾಲನೆ ಮಾಡಬೇಕು. ಆಗ ಮಾತ್ರ ನಮ್ಮ ಅನರ್ಥ ನಿವೃತ್ತಿ ಆಗತ್ತೆ, ನಮ್ಮ ಹೃದಯದಲ್ಲಿರೋ ಕಸ ಹೋಗುತ್ತೆ. ಆಮೇಲೆ ನಾವು ಮುಂದುವರೆದಿರೋ ಹಂತಗಳಿಗೆ ತಲುಪಬಹುದು. ಮತ್ತು ಆ ರುಚಿ ಮತ್ತು ಆಸಕ್ತಿಯ ಹಂತಗಳು ಕೂಡ ಬಹಳ ಅದ್ಭುತವಾದವು. ರುಚಿಯ ಹಂತದಲ್ಲಿ ಭಕ್ತಿ ಸೇವೆ ಬಗ್ಗೆ ನಮಗೆ ಏನೋ ಒಂದಷ್ಟು ರುಚಿ ಸಿಗುತ್ತೆ. ಭಕ್ತಿ ಸೇವೆ ಮಾಡೋದಕ್ಕೆ ಈ ಸೇವೆ ಮಾಡಬೇಕು, ಆ ಸೇವೆ ಮಾಡಬೇಕು, ರುಚಿ. ಆಮೇಲೆ ಆಸಕ್ತಿಯಲ್ಲಿ ಭಗವಂತನ ಮೇಲೆ ಆಸಕ್ತಿ. ಆಮೇಲೆ ಭಾವ ಆ ಪ್ರೇಮದ ಒಂದು ಕಣ ಅಥವಾ ಆರಂಭದ ಸೂರ್ಯ ರಶ್ಮಿ ಥರ. ಸೂರ್ಯನ ಶಾಖ ಇನ್ನೂ ಸಂಪೂರ್ಣವಾಗಿ ಬಂದಿಲ್ಲ. ಆರಂಭದ ಒಂದು ರಶ್ಮಿ, ರೇ. ಆದರೆ ಇವೆಲ್ಲ ಅನುಭವ, ಈ ಎಲ್ಲ ಹಂತಗಳ ಮೂಲಕ ನಾವು ಯಾವಾಗ ಹೋಗ್ತೀವಿ, ಆವಾಗ ನಾವು ಶುದ್ಧ ಭಕ್ತಿ ಸೇವೆಯನ್ನು ಮಾಡೋಕ್ಕೆ
ಮಾಡೋದ್ರಲ್ಲಿ ತೊಡಗಿರ್ತೀವೋ ಆಗ. ಇದು ಮುಂಚೆನೂ ಹೇಳಿದ್ದೀನಿ ನಾನು, ಶುದ್ಧ ಭಕ್ತಿ, ಮಿಶ್ರ ಭಕ್ತಿ. ಮಿಶ್ರ ಭಕ್ತಿ ಅಂದರೆ ನನಗೋಸ್ಕರ ಭಕ್ತಿಯನ್ನು ಮಾಡೋದು, ಶುದ್ಧ ಭಕ್ತಿ ಅಂದರೆ ಕೃಷ್ಣನಿಗೋಸ್ಕರ ಭಕ್ತಿಯನ್ನು ಮಾಡೋದು. ಯಾವಾಗ ನಾವು ಕೃಷ್ಣನಿಗೋಸ್ಕರ ಭಕ್ತಿಯನ್ನು ಮಾಡ್ತೀವೋ ಆಗ ಮಾತ್ರ ನಾವು ಈ ಹಂತಗಳನ್ನು ಅನುಭವಿಸ್ಬೋದು. ಇದೆಲ್ಲ ಪ್ರೇಮದ ಆರಂಭಿಕ ಹಂತಗಳು. ನಿಷ್ಠೆ ಅಂದರೆ ತುಂಬ ಆರಂಭಿಕ ಹಂತ. ಆಮೇಲೆ ಅದಕ್ಕಿಂತ ಸ್ವಲ್ಪ ಮುಂದುವರೆದಿರೋದು ರುಚಿ, ಆಮೇಲೆ ಅದಕ್ಕಿಂತ ಸ್ವಲ್ಪ ಮುಂದಿರೋದು ಆಸಕ್ತಿ. ಭಾವ ನಿಜವಾಗಿಯೂ ಆ ಒಂದು ಪ್ರೇಮ ಅನ್ನೋದು ರಶ್ಮಿಯ ರೂಪದಲ್ಲಿ ಜಸ್ಟ್ ಪ್ರಕಟ ಆಗತ್ತೆ. ಆಮೇಲೆ ಪ್ರೇಮ. ಆ ಪ್ರೇಮದ ಹಂತಕ್ಕೆ ಬಂದಾಗ ಭಗವಂತನಿಂದ ದೂರವಾಗಿದ್ದೀನಲ್ಲ ಅನ್ನೋ ಒಂದು ಬಹಳ ಪ್ರಬಲವಾದ ಭಾವನೆಯಿಂದಾಗಿ ಶರೀರದಲ್ಲಿ 8 ತರಹದ ಬದಲಾವಣೆಗಳಾಗತ್ತೆ. ಅಷ್ಟಸಾತ್ವಿಕ ವಿಕಾರ ಅಂತ. ಅಷ್ಟಸಾತ್ವಿಕ ವಿಕಾರದಲ್ಲಿ ಒಂದು ಕಣ್ಣಿಂದ ನೀರು ಸುರಿಯೋದು, ದೇಹ ಕಂಪಿಸೋದು, ಕೂದಲು ಮೈ ನವಿಲೇರೋದು, ಇದೆಲ್ಲವೂ ಕೂಡ ಅಷ್ಟಸಾತ್ವಿಕ ವಿಕಾರದ ಹಂತಗಳು. ಇದೆಲ್ಲ ನಾವು ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಓದ್ಬೋದು. ಆಮೇಲೆ ನಾರದರು ನೋಡಿ ಈ ಹಂತವನ್ನು ತಲುಪಿಟ್ರು, ಪ್ರೇಮದ ಹಂತವನ್ನು, ಪ್ರೇಮದ ಅನುಭವ ಆಯಿತು ಅವ್ರಿಗೆ. ಹಾಗಾಗಿ ಅವರು ನಿಜವಾಗಲೂ ಭಗವಂತನ ಉಪಸ್ಥಿತಿಯ ಅನುಭವ ಅವ್ರಿಗೆ ಸಿಕ್ತು. ಹಾಗೆ ಅವರು ಪೂರ್ಣ ಪರಿಶುದ್ಧರಾಗಿದ್ದರು. ಇವಾಗ ಮುಂದಿನ ಶ್ಲೋಕಗಳಲ್ಲಿ ಗೊತ್ತಾಗತ್ತೆ ನಮಗೆ, ಇದು ಅಷ್ಟು ಸುಲಭ ಅಲ್ಲ. ನಾರದರು ನಾರದರು ಸ್ವಲ್ಪ 4 ತಿಂಗಳು ಶುದ್ಧ ಭಕ್ತರ ಸಂಘ ಮಾಡಿದ್ರು, ಅವರಿಂದ ಶ್ರವಣ ಮಾಡಿದ್ರು, ಅವರು ಉಚ್ಚಿಷ್ಟವನ್ನು ಸ್ವೀಕಾರ ಮಾಡಿದ್ರು, ಅವರ ಕೃಪೆಯನ್ನು ಪಡ್ಕೊಂಡ್ರು. ಆಮೇಲೆ ಆಗೇ ಹೋಯ್ತು, ಇಷ್ಟು ಬೇಗ ಅವರು ಪರಿಪೂರ್ಣತೆಯನ್ನು ಪಡ್ಕೊಂಡ್ಬಿಟ್ರು. ಎಲ್ಲರಿಗೂ ಅಲ್ಲ, ಅದು ನಾರದ್ರಿಗೂ ಅಲ್ಲ. ನಾರದ್ರಿಗೂ ಭಗವಂತ ಒಂದು ವಿಶೇಷ ಕೃಪೆಯನ್ನು ಕೊಟ್ಟಿದ್ದಾನೆ ಅಷ್ಟೇ ಈ ಸನ್ನಿವೇಶದಲ್ಲಿ. ಮುಂದೆ ಗೊತ್ತಾಗುತ್ತೆ ನಮಗೆ. ಶ್ಲೋಕ 17. ಪ್ರೇಮಾತಿಭರ ನಿರ್ಭಿನ್ನ ಪುಲಕಾಂಗೋತ್ತಿ ನಿವೃತಃ ಆನಂದ ಸಂಪ್ಲವೇ ಲೀನೋ ನಾಪಶ್ಯಂ ಉಭಯಂ ಮುನೆ. ಪ್ರೇಮ ಅತಿಭರ, ಅತಿಯಾದ ಪ್ರೇಮದಿಂದ ಅತಿಯಾದ ಪ್ರೇಮದಿಂದ ಅವರು ಬಹಳಷ್ಟು ಆನಂದದ ಅನುಭವವನ್ನು ಪಡಿತಾ ಇದ್ದಾರೆ. ಮತ್ತು ಅವರು ಇಲ್ಲಿ ಹೇಳ್ತಾ ಇದ್ದಾರೆ, ಅವರ ಶರೀರದ ಪ್ರತಿಯೊಂದು ಅಂಗವೂ ಕೂಡ ಅತಿ ನಿರ್ವೃತ, ದಿಗ್ಭ್ರಮಿತವಾಯಿತು ಅಥವಾ ಸಕ್ರಿಯಗೊಂಡಿತು. ಇದೊಂದು ಸ್ವಲ್ಪ ಇದನ್ನು ವಿವರಿಸ್ತೀನಿ, ಇದೇನು ಸಕ್ರಿಯಗೊಂಡೋದು ಒಂದು ಏನರ್ಥ ಅಂತ. ಇಂತಹ ಆನಂದದ ಸಾಗರದಲ್ಲಿ ಮುಳುಗೋಗಿದ್ದು ನಾರದರು, ಆ ಹುಡುಗ ಹೇಳ್ತಾ ಇದ್ದಾನೆ, ನನಗೆ ಭಗವಂತನೂ ಕಾಣಲಿಲ್ಲ, ಒಂದು ಕ್ಷಣಕ್ಕೆ ನಾನೂ ಕಾಣಲಿಲ್ಲ. ಕಣ್ಣಿಂದ ನೀರು ಸುರಿತಾ ಇದೆ, ಅವಾಗ ಯಾರು ಕಾಣ್ತಾರೆ? ಯಾರೂ ಕಾಣಲ್ಲ. ಅಂಥ ಭಾವನೆಯಲ್ಲಿ ಮುಳುಗೋಗಿದ್ದಾನೆ ಹುಡುಗ. ಇದನ್ನು ನಾವು ಸುಮ್ಮನೆ ಇವಾಗ ನಮ್ಮ ಭೌತಿಕವಾಗಿ ಏನೋ ದುಃಖ ಆದರೆ ಅಳ್ತೀವಲ್ಲ, ಬಿಕ್ಕಳಿಸ್ಕೊಂಡು ಮಕ್ಕಳು ಆಡ್ತಾರೆ, ಆ ಥರ ಆಧ್ಯಾತ್ಮಿಕತೆಯಲ್ಲಿ ಲೀನವಾಗಿರೋದು ಇದು. ಭೌತಿಕವಾಗಿ ನಮಗೇನು ಬಹಳ ಕಷ್ಟನೇ ಇಲ್ಲ, ದುಃಖ, ನಗೋದು, ಅಳೋದು ಇವೆಲ್ಲ. ಆಧ್ಯಾತ್ಮಿಕವಾಗಿ ಇದು ಸುಮ್ಮನೆ ಸಾಮಾನ್ಯವಾದ ದೈಹಿಕ ಕಾರ್ಯ ಅಲ್ಲ. ಇದು ಅಷ್ಟು ಹೃದಯ ಮನಸ್ಸು ಅಷ್ಟು ಭಗವಂತನಲ್ಲಿ ಮುಳುಗೋಗ್ಬಿಟ್ಟಿದೆ ಭಾವನೆಗಳಿಂದ, ಆವಾಗ ಇದಾಗತ್ತೆ. ಒಂದು ಸತಿ ಭಕ್ತರಿಗೆ ಇದು ಕ್ಷಣಿಕವಾಗಿ ಇಂತಹ ಅನುಭವ ಬರುತ್ತೆ. ಇವಾಗ ಉದಾಹರಣೆಗೆ ಮಾಯಾಪುರ ದೇವಸ್ಥಾನಕ್ಕೆ ಯಾರೋ ಹೋದರು, ಮೊದಲನೇ ಸತಿ ರಾಧಾ ಮಾಧವನ್ ಮೊದಲನೇ ಸತಿ ಯಾಕೆ ಎಲ್ಲ ಸತಿ ನೋಡಿದ್ರು ಕೂಡ ಅವ್ರನ್ನ ಹೋಗಿ ನೋಡಿದ ತಕ್ಷಣ ಇಂಥ ಒಂದು ಅನುಭವ ಆಗುತ್ತೆ. ಕಣ್ಣಲ್ಲಿ ನೀರು ಬರುತ್ತೆ, ಇನ್ನೊಂದಾಗುತ್ತೆ, ಮತ್ತೊಂದು ಬರುತ್ತೆ. ಆದರೆ ಅದು ಬಹಳ ಕ್ಷಣಿಕವಾದ ಅನುಭವ. ಇಲ್ಲಿ ನಾರದ್ರಿಗೂ ಅಷ್ಟೇ ಕ್ಷಣಿಕವಾದ ಆ ಒಂದು ಅನುಭವ ಅವರು ಪಡ್ಕೊಂಡ್ರು. ಅದಕ್ಕೆ ಪ್ರಭುಪಾದರು ಇಲ್ಲಿ ಭಾವಾರ್ಥದಲ್ಲಿ ಬರ್ತಾರೆ, ಇದು ಬರೀ ಒಂದು ಟ್ರೇಲರ್, ಇದು ಒಂದು ಝಲಕ್, ಸುಮ್ಮನೆ ಒಂದು
ಮತ್ತು ಇಲ್ಲಿ ಪ್ರತಿಯೊಂದು ಶರೀರದ ಎಲ್ಲ ಅಂಗಾಂಗಗಳು ಒಮ್ಮೆಲೆ ಸಕ್ರಿಯಗೊಂಡು ಇವಾಗ ಇವಾಗ ಸಾಮಾನ್ಯವಾಗಿ ನಮ್ಮ ಇಂದ್ರಿಯಗಳು ಹೇಗೆ ಕೆಲಸ ಮಾಡುತ್ತೆ ಅಂದರೆ ಮನಸ್ಸು ಯಾವುದೋ ಒಂದು ಇಂದ್ರಿಯದ ಮೇಲೆ ಕೇಂದ್ರೀಕೃತವಾಗುತ್ತೆ. ಉದಾಹರಣೆಗೆ ಇವಾಗ ಕೈ ಅಲ್ಲಾಡ್ತಾ ಇರ್ಬೋದು ಏನೋ ಚಿಹ್ನೆಗಳು ಮಾಡಿಕೊಂಡು, ಆದರೆ ಮನಸ್ಸು ಯಾವುದರಲ್ಲಿದೆ, ಬಾಯಿಂದ ಏನು ಹೊರಗಡೆ ಬರ್ತಾ ಇದೆಯೋ ಅದ್ರ ಮೇಲಿದೆ. ಕೈನ ಕಾರ್ಯ ಅಷ್ಟೊಂದು ಗಮನಕ್ಕೆ ಬರ್ತಾ ಇಲ್ಲ. ಅಂದರೆ ಇವಾಗ ಉದಾಹರಣೆಗೆ ನಾನು ದೇವರ ಸುಂದರವಾದ ರೂಪವನ್ನು ನೋಡ್ತಾ ಇದ್ದರೆ ಆ ಸಮಯದಲ್ಲಿ ನನಗೆ ಹೊಟ್ಟೆ ಹಸಿತಾ ಇದ್ದರೆ ನನಗೆ ಗೊತ್ತಾಗಲ್ಲ ಉದಾಹರಣೆಗೆ. ಅಂದರೆ ಯಾಕಂದರೆ ನನ್ನ ಮನಸ್ಸು ಒಂದು ಇಂದ್ರಿಯದ ಮೇಲೆ ಕೇಂದ್ರೀಕೃತವಾಗಿದೆ. ಇವಾಗ ಭಗವಂತನನ್ನು ನೋಡೋ ಹಂತ ಇದು, ಪ್ರೇಮದ ಹಂತದಲ್ಲಿ ಏನಾಗುತ್ತೆ, ಎಲ್ಲ ಇಂದ್ರಿಯಗಳು ಒಟ್ಟಿಗೆ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡುತ್ತೆ. ಅಥವಾ ಮನಸ್ಸಿನ ನಿಯಂತ್ರಣವನ್ನು ಬಿಟ್ಟು, ಮನಸ್ಸಿನ ಅಧೀನದಲ್ಲಿರೋದು ಬಿಟ್ಟು ಪ್ರತಿಯೊಂದು ಇಂದ್ರಿಯವೂ ಕೂಡ ಸ್ವತಂತ್ರವಾಗಿ ತನ್ನ ಕಾರ್ಯವನ್ನು ಮಾಡ್ತಾ ಇದೆ. ಅಂದರೆ ಕಣ್ಣು ಸಂಪೂರ್ಣವಾಗಿ ಭಗವಂತನ ನೋಡೋದರಲ್ಲಿ ಮುಳುಗೋಗ್ಬಿಟ್ಟಿದೆ. ಕಿವಿ ಭಗವಂತನ ವೇಣುನಾದವನ್ನು ಶ್ರವಣ ಮಾಡೋದರಲ್ಲಿ ಮುಳುಗೋಗ್ಬಿಟ್ಟಿದೆ. ಮೂಗು ಭಗವಂತನ ಅದ್ಭುತವಾದ ಶರೀರದ ಸುಗಂಧವನ್ನು ಆಘ್ರಾಣಿಸೋದ್ರಲ್ಲಿ ಮುಳುಗೋಗ್ಬಿಟ್ಟಿದೆ. ಮನಸ್ಸು ಒಂದು ಸಮಯದಲ್ಲಿ ಒಂದೇ ಇಂದ್ರಿಯದ ಮೇಲೆ ಕೇಂದ್ರೀಕೃತವಾಗೋಕ್ಕೆ ಸಾಧ್ಯ. ಆದರೆ ಈ ಪ್ರೇಮದ ಹಂತದಲ್ಲಿ ಭಗವಂತನನ್ನು ನೇರವಾಗಿ ನೋಡ್ತಾ ಇರೋ ಒಂದು ಹಂತದಲ್ಲಿ ಪ್ರತಿಯೊಂದು ಇಂದ್ರಿಯವೂ ಕೂಡ ತಂತಾನೇ ಕೆಲಸ ಮಾಡ್ಕೋತಾ ಇದೆ. ಇದಕ್ಕೆ ಏಕಕಾಲದಲ್ಲಿ ಎಲ್ಲ ಇಂದ್ರಿಯಗಳು ಸಕ್ರಿಯಗೊಂಡಿವೆ ಅನ್ನೋದಕ್ಕೆ ಅರ್ಥ ಇದು. ಪ್ರತಿಯೊಂದು ಇಂದ್ರಿಯವೂ ಯೋಚನೆ ಮಾಡ್ತಾ ಇದೆ, ನಾನು ಭಗವಂತನಿಗೆ ಹೇಗೆ ಸೇವೆ ಮಾಡಲಿ. ಕಣ್ಣು ನೋಡೋದ್ರಿಂದ ಭಗವಂತನ ಸೇವೆ ಮಾಡ್ತಾ ಇದೆ, ಕಿವಿ ಕೇಳೋದ್ರಿಂದ ಮಾಡ್ತಾ ಇದೆ, ಮೂಗು ಅವನ ಸುವಾಸನೆಯನ್ನು ಆಘ್ರಾಣಿಸೋದ್ರಿಂದ. ಹೀಗೆ ಪ್ರತಿಯೊಂದು ದೇಹದ ಅಂಗವೂ ಕೂಡ ಯಾರು ಕಾಯಕ್ಕೆ ರೆಡಿಯಾಗಿಲ್ಲ, ಯಾವ ಇಂದ್ರಿಯವೂ ಕೂಡ ಕಾಯಕ್ಕೆ ರೆಡಿಯಾಗಿಲ್ಲ. ಮೊದಲು ಕಣ್ಣಿನ ಕೆಲಸ ಆಗಲಿ, ಆಮೇಲೆ ಕಿವಿ ಇಲ್ಲ. ಈ ಹಂತದಲ್ಲಿ ಅವಾಗ ಶರೀರದ ವ್ಯವಸ್ಥೆ ಅಲ್ಲೋಲ ಕಲ್ಲೋಲವಾಗೋಗುತ್ತೆ. ಆವಾಗ ಭಕ್ತ ಮೂರ್ಛೆ ತಬ್ಬಿಡ್ತಾನೆ. ಯಾಕಂದರೆ ಎಲ್ಲ ಇಂದ್ರಿಯಗಳು ಒಟ್ಟಿಗೆ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರೆ ಹೆಂಗಾಗತ್ತೆ, ದೇಹ ಕೆಲಸ ಮಾಡಲ್ಲ. ಅವಾಗ ಭಕ್ತ ಮೂರ್ಛಿತನಾಗಿ ಹೋಗ್ತಾನೆ. ಇದು ಬಹಳ ಮುಂದುವರೆದಿರುವಂತಹ ಬದ್ಧ ಸ್ಥಿತಿಯಲ್ಲಿ ಎಲ್ಲ ಇಂದ್ರಿಯಗಳು ಕೂಡ ನಮಗೆ ಆನಂದವನ್ನು ಕೊಡೋದರಲ್ಲಿ ತೊಡಗಿದೆ. ಮುಕ್ತ ಸ್ಥಿತಿಯಲ್ಲಿ ಎಲ್ಲ ಇಂದ್ರಿಯಗಳು ಭಗವಂತನಿಗೆ ಸೇವೆಯನ್ನು ಮಾಡೋದರಲ್ಲಿ ತೊಡಗಿವೆ. ಸೊ ಇದು ಆದ ತಕ್ಷಣ ನಾರದ ಮುನಿಗೆ ದಿಗ್ಭ್ರಾಂತರಾಗೋದ್ರು. ಅವ್ರಿಗೆ ತಾವು ಕಾಣಿಸ್ಲಿಲ್ಲ, ಭಗವಂತನೂ ಕಾಣಿಸ್ಲಿಲ್ಲ. ಶ್ಲೋಕ 18. ರೂಪಂ ಭಗವತೋ ಯತ್ತನ್ ಮನಃಕಾಂತಂ ಶುಚಾಪಹಂ ಅಪಶ್ಯನ್ ಸೋತ್ತಸ್ತೆ ವೈಕ್ಲವ್ಯ ದುರ್ಮನ ಇವ. ಭಗವಂತನ ಸುಂದರ ರೂಪದ ವರ್ಣನೆಯನ್ನು ಮಾಡ್ತದೆ. ಭಗವಂತನ ಅಲೌಕಿಕ ರೂಪ ಮನಸ್ಸಿನ ಎಲ್ಲ ಆಸೆಗಳನ್ನು ಪೂರೈಸುತ್ತೆ. ಮತ್ತು ಮನಸ್ಸಿನಲ್ಲಿರೋ ಎಲ್ಲ ತರಹದ ಶುಚಾಪಹಂ ಅಂದರೆ ಬೇಡದೇ ಇರೋ ವಿಷಯಗಳನ್ನು ಕಣ್ಮರೆ ಹಾಕ್ಸುತ್ತೆ. ಅಷ್ಟು ಅದ್ಭುತವಾದ ಪ್ರಭಾವ ನಮ್ಮ ಮೇಲೆ ಭಗವಂತನ ರೂಪ ಬೀರುತ್ತೆ. ಇದನ್ನು ಮತ್ತೆ ನಾನು ಅದೇ ಉದಾಹರಣೆ ಕೊಡ್ತೀನಿ. ನಮ್ಮ ಮಾಯಾಪುರ ದೇವಸ್ಥಾನದಲ್ಲಿ ರಾಧಾ ಮಾಧವನ ನೋಡೋದು, ಅದಾದಮೇಲೆ ಒಂಥರ ಸುಸ್ತಾಗ್ಬಿಡ್ತೀನಿ. ಇನ್ನೆಲ್ಲೂ ಹೋಗಬೇಕಾಗಿಲ್ಲ, ಇನ್ನೆಲ್ಲೂ ಹೋಗಲ್ಲ, ನಾನು ಇಲ್ಲೇ ನಿಂತಿರ್ತೀನಿ, ಯಾರು ಎಲ್ಲಿಗೆ ಬೇಕೋ ಹೋಗಿ. ಮತ್ತು ಮನಸ್ಸಿನಲ್ಲಿ ಏನೂ ಇಲ್ಲವೇ ಇಲ್ಲ, ಇನ್ನು ಬೇರೆ ಏನೂ ವಿಷಯ ಇಲ್ಲ, ದುಃಖ ಇಲ್ಲ, ನೋವಿಲ್ಲ, ಇದಿಲ್ಲ ಅದಿಲ್ಲ, ಏನಿಲ್ಲ. ಆ ಭಗವಂತನ ರಾಧಾಕೃಷ್ಣರ ಸುಂದರವಾದ ರೂಪ ಅಷ್ಟೇ ಕಣ್ಣಲ್ಲಿ ತುಂಬ್ಕೊಂಡ್ಬಿಡಿ. ನೋಡಿ, ಇಂತಹ ಅದ್ಭುತವಾದ ಒಂದು ಅನುಭವ ಆಗ್ತಾ ಇರುವಾಗ ತಕ್ಷಣ ಏನಾಗುತ್ತೆ, ಇಲ್ಲಿ ಭಗವಂತನ ರೂಪ ಕಣ್ಮರೆ ಆಗೋಗುತ್ತೆ.
ಭಗವಂತನ ರೂಪ ಕಣ್ಮರೆ ಆಗೋಗುತ್ತೆ. ತಕ್ಷಣ ಹುಡುಗ ಧ್ಯಾನದಿಂದ ಎಚ್ಚರಗೊಳ್ತಾನೆ, ಬಹಳ ಗೊಂದಲಕ್ಕೀಡಾಗ್ತಾನೆ. ಯಾಕಂದರೆ ಅಷ್ಟು ಅವನಿಗೆ ಬೇಕಾಗಿರುವಂತಹ ಅತ್ಯಮೂಲ್ಯವಾದ ಬಹಳ ಪ್ರಿಯವಾದ ವಸ್ತುವನ್ನು ಕಳ್ಕೊಂಡ್ಬಿಟ್ಟ, ಭಗವಂತನ ಆ ಧ್ಯಾನವನ್ನು ಕಳ್ಕೊಂಡ್ಬಿಟ್ಟ ಅಂತ ಅವನು ಬಹಳ ವಿಚಲಿತನಾಗಿ ತಕ್ಷಣ ಎದ್ದು ಬಿಡ್ತಾನೆ ಹುಡುಗ. ಮೊದಲು ಪ್ರಭುಪಾದರು ಬರ್ತಾರೆ, ಭಗವಂತ ನಿರಾಕಾರ ಅಲ್ಲ. ಆದರೆ ನಾವು ಅನುಭವಿಸಿರೋ ಅಥವಾ ನಮ್ಮ ಅನುಭವಕ್ಕೆ ಬಂದಿರುವಂಥ ದೇವವಲ್ಲ, ಒಂದು ಆಧ್ಯಾತ್ಮಿಕ ರೂಪ. ಮತ್ತು ನಾವು ಭೌತಿಕ ಜಗತ್ತಿನಲ್ಲಿ ಎಲ್ಲ ಥರದ ಒಂದಾದ್ಮೇಲೆ ಒಂದು ದೇಹ ರೂಪಗಳನ್ನು ನೋಡ್ತಾನೆ ಇರ್ತೀವಿ. ಆದರೆ ಯಾವ ದೇಹ ರೂಪವು ನಮ್ಮ ಮನಸ್ಸನ್ನು ತೃಪ್ತಿಗೊಳಿಸೋಕ್ಕಾಗಲ್ಲ, ಅಥವಾ ಯಾರನ್ನು ನೋಡಿ ಆದರೂ ನಮ್ಮ ಮನಸ್ಸಿನ ಗೊಂದಲ ನಿವಾರಣೆ ಆಗೋಕ್ಕಾಗಲ್ಲ. ಆದರೆ ಅದು ಕೇವಲ ಕೃಷ್ಣನ ರೂಪದಿಂದ, ಭಗವಂತನ ರೂಪದಿಂದ ಮಾತ್ರ ಸಾಧ್ಯ. ನಾವಿಲ್ಲಿ ಅರ್ಚಾ ವಿಗ್ರಹವನ್ನು ನೋಡೋದ್ರಿಂದಾನೇ ನಾವು ಅನುಭವಿಸೋವಂಥ ತೃಪ್ತಿ, ಆನಂದದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇನ್ನು ಭಗವಂತನ ಅರ್ಚಾ ವಿಗ್ರಹ ಅಲ್ಲ, ಸ್ವಯಂ ಭಗವಂತನ ರೂಪನವನ್ನು. ಅರ್ಚಾ ವಿಗ್ರಹನೂ ಭಗವಂತನ ಒಂದು ಅವತಾರ. ಅರೆ ಸ್ವಯಂ ಭಗವಂತನನ್ನು ನೋಡಿದಾಗ ನಾನು ಇದನ್ನು ಸ್ವಯಂ ಭಗವಂತ, ಅರ್ಚಾ ವಿಗ್ರಹನೂ ಸ್ವಯಂ ಭಗವಂತನೇ. ಆದರೆ ನೇರವಾಗಿ ಗೋಲೋಕದಿಂದ ಭಗವಂತ ಕೆಳಗಡೆ ಇಳಿದು ಬಂದಾಗ ಇನ್ನು ಹೇಗಿರಬೇಕು ಅನುಭವ? ಹಾಗಾಗಿ ಭೌತಿಕ ಜಗತ್ತಿನಲ್ಲಿ ಯಾವ ರೂಪವೂ ನಮಗೆ ಇಷ್ಟು ಆನಂದವನ್ನು, ತೃಪ್ತಿಯನ್ನು, ಸಂತೋಷವನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ. ಮತ್ತು ಮುಟ್ಟಾಳರು ಹೇಳ್ತಾರೆ ಭಗವಂತನಿಗೆ ರೂಪ ಇಲ್ಲ ಅಂತ. ಅವರನ್ನು ನಿರಾಕಾರವಾದಿಗಳು ಅಂತೀವಿ. ಆ ನಿರಾಕಾರವಾದಿಗಳಲ್ಲಿ ಇನ್ನೊಂದು ಅತಿ ದುಷ್ಟರಿದ್ದಾರೆ, ಮಾಯಾವಾದಿಗಳು ಅಂತ. ಅತಿ ದುಷ್ಟರು ಹೇಳ್ತಾರೆ, ಭಗವಂತನು ನಮ್ಮ ಥರನೇ, ಅವನು ನಮ್ಮ ಥರ ಒಂದು ಭೌತಿಕ ರೂಪವನ್ನು ಪಡ್ಕೊಂಡ್ಬಿಟ್ಟ. ಅದಕ್ಕೆ ಚೈತನ್ಯ ಮಹಾಪ್ರಭುಗಳು ಹೇಳಿದ್ರು, ಮಾಯಾವಾದಿ ಕೃಷ್ಣೇರ ಅಪರಾಧಿ. ಕೃಷ್ಣನ ಮೇಲೆ ಅಪರಾಧವನ್ನು ಮಾಡ್ತಾ ಇದ್ದಾರೆ ಅವರು. ಯಾಕೆ? ಕೃಷ್ಣನ ಅಂತಹ ಅಲೌಕಿಕ ಸಚ್ಚಿದಾನಂದ ರೂಪವನ್ನು ಭೌತಿಕ ಮಾಡಿಬಿಟ್ರು ಅವರು. ಭೌತಿಕ ರೂಪ, ತಾತ್ಕಾಲಿಕ ರೂಪ ಕೃಷ್ಣಂದು. ಅಪರಾಧಿಗಳು. ಈ ಮಾಯಾವಾದಿಗಳು, ನಿರಾಕಾರವಾದಿಗಳು ಏನು ಮಾಡ್ತಾರೆ? ಅವರಿಗೆ ಭಕ್ತಿಯೇ ಜೀವನದ ಪರಿಪೂರ್ಣತೆ ಅಂತ ಗೊತ್ತಿಲ್ಲ. ಧ್ಯಾನನೇ ಜೀವನದ ಪರಿಪೂರ್ಣತೆ, ಭಗವಂತನಲ್ಲಿ ಒಂದಾಗೋದೇ ಜೀವನ ಪರಿಪೂರ್ಣತೆ. ಆದರೆ ಜೀವನದ ಪರಿಪೂರ್ಣತೆಯನ್ನು ಪಡ್ಕೊಳ್ಳೋಕ್ಕೂ ಕೂಡ ಅವರಿಗೆ ಭಕ್ತಿಯ ಒಂದು ಸ್ವಲ್ಪ ಸ್ಪರ್ಶ ಆಗಬೇಕು. ಹಾಗಾಗಿ ಏನು ಮಾಡ್ತಾರೆ ಅವರು? ಭಗವಂತನ ಶ್ರೀ ವಿಗ್ರಹ ಆರಾಧನೆಯಲ್ಲಿ, ಅದು ಶ್ರವಣ ಲೀಲಾ ಕೀರ್ತನೆಯಲ್ಲೆಲ್ಲ ತೊಡಗ್ತಾರೆ. ಆದರೆ ಅವ್ರ ಪ್ರಕಾರ ಇವೆಲ್ಲ ಸುಮ್ಮನೆ ತಾತ್ಕಾಲಿಕವಾದ ಪ್ರಕ್ರಿಯೆ, ನಾನು ಪರಿಪೂರ್ಣತೆಯನ್ನು ಪಡ್ಕೊಳ್ಳೋಕ್ಕೆ. ಹಾಗಾಗಿ ಆ ತಾತ್ಕಾಲಿಕ ಪ್ರಕ್ರಿಯೆಯಲ್ಲಿ ತೊಡಗಿರುವಾಗ ಬಹಳ ಸುಂದರವಾಗಿ ಭಗವಂತನ ರೂಪದ ವರ್ಣನೆಯನ್ನು ಮಾಡ್ತಾರೆ, ಅವನ ಗುಣಗಾನ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಕೇಳೋರು, ಅಪ್ಪ ನೋಡಿ ಎಷ್ಟು ಚೆನ್ನಾಗಿ ಇವರು ಭಗವಂತನ ಇದನ್ನು ಮಾಡ್ತಾ ಇದ್ದಾರೆ, ಗುಣಗಾನ ಮಾಡ್ತಾ ಇದ್ದಾರೆ. ನಿರಾಕಾರವಾದಿಗಳದ್ದು ದೊಡ್ಡ ಅಲೌಕಿಕ ಸಂಸ್ಥೆ ಇದೆ, ಅದರ ಹೆಸರನ್ನು ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಬಹಳ ಜನ ಅವರಿಂದ ಗೀತೆಯನ್ನು ಕೇಳೋಕ್ಕೆ ಹೋಗ್ತಾರೆ, ಗೀತಾ ಯಜ್ಞ ಈ ಥರ ಏನೇನೋ ಮಾಡ್ತಾರೆ. ಅರೆ ಅವರು ಕೃಷ್ಣನಿಗೆ ರೂಪ ಇದೆ ಅಂತಲೇ ಸ್ವೀಕಾರ ಮಾಡಲ್ಲ, ಅವರಿಂದ ನಾವು ಏನು ಶ್ರವಣ ಮಾಡೋಣ? ಚೈತನ್ಯ ಮಹಾಪ್ರಭುಗಳು ಹೇಳಿದ್ರು, ಅವ್ರು ದೊಡ್ಡ ಅಪರಾಧವನ್ನು ಮಾಡ್ತೀರಾ ನೀವು ಅಂಥವರಿಂದ ಶ್ರವಣ ಮಾಡಿದ್ರೆ ನಿಮ್ಮ ಭಕ್ತಿ ನಾಶ ಆಗತ್ತೆ. ಮಾಯಾವಾದಿರ್ ಸುನಿಲೆ ಹೊಯ್ಲೋ ಸರ್ವನಾಶ, ಭಕ್ತಿ ಸರ್ವನಾಶವಾಗತ್ತೆ. ಪ್ರಭುಪಾದ ಅದಕ್ಕೆ ಇಲ್ಲಿ ಬರಿತಾ ಇದ್ರೆ, ಜನ್ಮಾಂತರಗಳಿಂದ ನಾವು ಈ ಭಗವಂತನ ಅಲೌಕಿಕ ಸುಂದರ ರೂಪಕ್ಕೋಸ್ಕರನೇ ಹುಡುಕ್ತಾ ಇರೋದು ನಾವು. ಅದಕ್ಕೋಸ್ಕರ ನಮಗೆ ಬೇರೆ ಯಾವುದರಿಂದನೂ ನಮಗೆ ತೃಪ್ತಿ ಅನ್ನೋದೇ ಆಗೋದಿಲ್ಲ. ನಾರರು ನೋಡಿ ಎಷ್ಟು ಭಾಗ್ಯವಂತರ. ಹುಡುಗ ಭಕ್ತರ ಸೇವೆಯಲ್ಲಿ ತೊಡಗಿ ಅವರ ಕೃಪೆಯಿಂದಾಗಿ ಅವನಿಗೆ ಭಗವಂತನ ಒಂದು ಕಿರು ದರ್ಶನ ಸಿಕ್ತು. ಒಂದು ಕ್ಷಣಿಕವಾಗಿ ಅವನ ದರ್ಶನ ಸಿಕ್ತು ಭಗವಂತಂದು. ಆಮೇಲೆ ತಕ್ಷಣ ಹೊಟ್ಟೋಯ್ತು, ಕಣ್ಮರೆ ಭಗವಂತ. ಹಾಗಾಗಿ ಅವನು ಬಹಳ ಗೊಂದಲಕ್ಕೀಡಾಗಿ ತಕ್ಷಣ ಎದ್ದು ನಿಂತ್ಕೊಂಡ. ಎಲ್ಲೋ ಏನಾಯಿತು?
ನಾವು ಜನ್ಮವಾದ ಬಳಿಗೆ ಇನ್ನೊಂದು ಜನ್ಮದಲ್ಲಿ ನಾವು ಇದನ್ನೇ ಬಯಸ್ತಾ ಇದ್ದೀವಿ, ಭಗವಂತನ ದರ್ಶನ. ಅದನ್ನು ಆ ಹುಡುಗ ಸುಲಭವಾಗಿ ಕಳ್ಕೊಂಡು ಬಿಟ್ಟ. ಹಾಗಾಗಿ ಅವನಿಗೆ ದೊಡ್ಡ ಆಘಾತ ಆಯಿತು, ಶಾಕ್ ಆಯಿತು. ಶಾಕ್ ಆಗತ್ತೆ. ಮುಂದಿನ ಶ್ಲೋಕದಲ್ಲಿ ಭಗವಂತ ಓಕೆ, ಇನ್ನೊಂದೆರಡು ಶ್ಲೋಕ ಇದೆ, ಇದು ಮಾಡ್ಬೋಣ. ಇದು ದಿದೃಕ್ಷುಸ್ತದ್ ಅಹಂ ಭೂಯಃ ಪ್ರಣಿಧಾಯ ಮನೋಹೃದಿ ವೀಕ್ಷಮಾಣೋಪಿ ನ ಪಶ್ಯನ್ ಅವಿತೃಪ್ತ ಇವಾತುರಃ. ಹುಡುಗ ಹೇಳ್ತಾನೆ, ನಾನು ತಿರ್ಗಾ ಭಗವಂತನ ರೂಪವನ್ನು ನೋಡೋಕ್ಕೆ ಬಯಸಿದೆ. ಅರೆ, ನಾನು ಎಷ್ಟೇ ಪ್ರಯತ್ನ ಮಾಡಿದ್ರು ಮತ್ತೆ ಧ್ಯಾನದಲ್ಲಿ ತೊಡಗೋಕ್ಕೆ ನನ್ನ ಎಲ್ಲ ಪ್ರಯತ್ನಗಳ ಹೊರತಾಗಿಯೂ ಭಗವಂತನ ರೂಪ ನನ್ನ ಧ್ಯಾನದಲ್ಲಿ ಬರಲಿಲ್ಲ. ಹಾಗಾಗಿ ನಾನು ಬಹಳ ಅತೃಪ್ತನಾದೆ, ಬಹಳ ದುಃಖಿತನಾದೆ. ಪ್ರಭುಪಾದರು ಭಾವಾರ್ಥದಲ್ಲಿ ಬರೀತಾರೆ, ಭಗವಂತನ ನೋಡೋಕ್ಕೆ ಯಾವುದೋ ಒಂದು ಮೆಕ್ಯಾನಿಕಲ್ ಪ್ರೋಸೆಸ್, ಯಾಂತ್ರಿಕವಾದ ಪ್ರಕ್ರಿಯೆಯಿಂದ ಸಾಧ್ಯ ಇಲ್ಲ. ಹೇಗೆ ಭಗವಂತನ ನೋಡ್ಬೋದು? ಕೇವಲ ಭಗವಂತನ ಕಾರಣರಹಿತ ಕರುಣೆಯಿಂದಾಗಿ. ಅವನೇ ನಿರ್ಧಾರ ಮಾಡಬೇಕು. ದದಾಮಿ ಬುದ್ಧಿಯೋಗ ಅಂತ ಭಗವಂತ ತನ್ನನ್ನು ತಾನು ಬಹಿರಂಗ ಮಾಡ್ಕೋತಾನೆ. ನಾವು ಕೃಷ್ಣನಿಂದ ಹಕ್ಕಿ ಕೇಳೋಕ್ಕಾಗಲ್ಲ, ನಾನು ಎಷ್ಟು ದಿನದಿಂದ ಎಷ್ಟು ವರ್ಷಗಳಿಂದ ನಾನು ಭಕ್ತಿ ಮಾಡ್ತಾ ಇದ್ದೀನಿ, ಇನ್ಯಾಕೆ ನಾನು ಕಾಣಿಸ್ಕೊಂಡಿಲ್ಲ? ಯಾವಾಗ ಭಗವಂತ ನಮ್ಮ ಭಕ್ತಿಯಿಂದ ತೃಪ್ತನಾಗ್ತಾನೋ, ಭಕ್ತಿಯಿಂದ ತೃಪ್ತನಾಗ್ತಾನೆ ಅಂದ್ರೇನು? ನಾವು ಅನ್ಕೋಬಾರ್ದು, ಸರಿ ನಾನು ಬರೀ ಜಪ ಚೆನ್ನಾಗಿ ಮಾಡ್ತೀನಿ, ನಾನು ಶ್ರವಣ ಚೆನ್ನಾಗಿ ಮಾಡ್ತೀನಿ, ಕೀರ್ತನೆ ಚೆನ್ನಾಗಿ ಮಾಡ್ತೀನಿ, ಅರೆ ಜೀವನದಲ್ಲಿ ನನಗೆ ಯಾವ ರೀತಿ ನಡ್ಕೋಬೇಕು ಅಂತ ಗೊತ್ತಿಲ್ಲ, ಯಾರ ಜೊತೆ ಯಾವಾಗ ಯಾರ ಜೊತೆ ಹೆಂಗೆ ವ್ಯವಹರಿಸ್ಬೇಕು ಅಂತ ಗೊತ್ತಿಲ್ಲ, ನನ್ನ ಕರ್ತವ್ಯವನ್ನು ಮಾಡ್ತಾ ಇಲ್ಲ, ಇನ್ನೊಬ್ಬರಿಗೆ ಗೌರವವನ್ನು ಕೊಡ್ತಾ ಇಲ್ಲ. ಇವೆಲ್ಲ ಇಲ್ಲದೇ ಇದ್ರೆ ನಮಗೆ ಭಗವಂತ ಕೃಪೆ ತೋರೋದಿಲ್ಲ. ಇವೆಷ್ಟೇ ಚೆನ್ನಾಗಿ ಭಕ್ತಿ ಮಾಡ್ತಾಯಿದ್ರು ಸರಿ. ಹಾಗಾಗಿ ಆ ಭಕ್ತಿ ಮಾಡೋದರ ಪ್ರಭಾವ ನಮ್ಮ ಮೇಲೆ ಆಗಬೇಕು, ನಮ್ಮ ಸ್ವಭಾವ ಬದಲಾಗಬೇಕು. ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ. ನಮ್ಮನ್ನು ನಾವು ಎಲ್ಲರಿಗಿಂತ ಕೀಳು ಅಂತ ಕಾಣ್ಕೋಬೇಕು. ಯಾಕೆ? ಅಯ್ಯೋ, ನನಗಿನ್ನೂ ಭಗವಂತ ಕಂಡಿಲ್ಲ, ನನಗಿನ್ನೂ ಭಗವಂತ ಕಾಣಿಸ್ತಾ ಇಲ್ಲ, ನಾನು ಮತ್ತೆ ಎಷ್ಟು ಕೆಟ್ಟದಾಗಿ ಭಕ್ತಿ ಮಾಡ್ತಾ ಇದ್ದೀನಿ, ನಾನು ಎಂಥ ಶ್ರೇಷ್ಠ ವ್ಯಕ್ತಿ, ಯಾಕೆ ಶ್ರೇಷ್ಠ? ಹಾಗಾಗಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿಕೊಂಡು ಕಾಯ್ತಾ ಇರಬೇಕು, ಯಾವಾಗ ಭಗವಂತ ನನಗೆ ಕೃಪೆಯನ್ನು ಕೊಡ್ತಾನೆ. ಪಾಪ ಹುಡುಗನಿಗೆ ಗೊತ್ತಿರಲಿಲ್ಲ, ಅಂದ್ಕೊಂಡ ಸರಿ ನಾನು ಇನ್ನೊಂದ್ಸತಿ ಪ್ರಯತ್ನ ಮಾಡ್ತೀನಿ, ಆಗಲಿಲ್ಲ. ಯಾಕೆ? ಭಗವಂತನಿಗೆ ಯಾವ ಋಣವೂ ಇಲ್ಲ. ಆದರೆ ಪರಿಶುದ್ಧ ಭಕ್ತಿಯಿಂದ ಭಗವಂತ ಬಂಧಿತನಾಗಿ ಹೋಗ್ತಾನೆ. ಆ ಪರಿಶುದ್ಧ ಭಕ್ತಿ ಅದು ಶ್ರೀಕೃಷ್ಣ ಆಕರ್ಷಣೆ, ಅದು ಕೃಷ್ಣನನ್ನು ಆಕರ್ಷಿಸುತ್ತೆ. ಅಲ್ಲದೆ ಭಗವಂತನನ್ನು ನಾವು ಭೌತಿಕ ಇಂದ್ರಿಯಗಳಿಂದನೂ ಕೂಡ ನೋಡೋಕ್ಕಾಗಲ್ಲ. ಅವನು ತೃಪ್ತನಾದಾಗ, ಅವನ ಕೃಪೆಯಿಂದಾಗಿ, ಅವನ ಇಚ್ಛೆಯಿಂದ ನಾವು ಅವನನ್ನು ನೋಡೋಕ್ಕೆ ಸಾಧ್ಯ. ಅವನ ಇಚ್ಛೆ. ಶ್ಲೋಕ 20. ಏವಂ ಯತಂತಂ ವಿಜನೆ ಮಾಮಾಹಾಗೋಚರೋ ಗಿರಾಂ ಗಂಭೀರಶ್ಲಕ್ಷ್ಣಯಾ ವಾಚಾ ಶುಚಃ ಪ್ರಶಮಯನ್ನಿವ. ಹೀಗೆ ನಾನು ಆ ಏಕಾಂತ ಸ್ಥಳದಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಇರೋದನ್ನು ನೋಡಿ ಭಗವಂತ ಬಹಳ ಗಂಭೀರವಾದ ಒಂದು ಧ್ವನಿಯಲ್ಲಿ ನನಗೆ ಏನೋ ಹೇಳ್ತಾನೆ. ಗಂಭೀರವಾದ ಧ್ವನಿ, ಗಂಭೀರವಾದ ಭಾವನೆ, ಆದರೆ ಬಹಳ ಪ್ರಸನ್ನ, ನನಗೆ ಸಂತೋಷವನ್ನು ನೀಡುವಂಥ ಮಾತುಗಳನ್ನು ಆಡ್ತಾನೆ ನನ್ನ ದುಃಖವನ್ನು ನಿವಾರಿಸೋದಕ್ಕೆ. ಅಂದರೆ ಭಗವಂತ ಇವಾಗ ಯಾವುದೋ ಅಶರೀರವಾಣಿ ಕೇಳ್ತು, ಭಗವಂತನ ಧ್ವನಿ, ಭಗವಂತನ ರೂಪ ಕಣ್ಮರೆ ಆಯಿತು, ಧ್ವನಿ. ಓಕೆ, ಇಲ್ಲಿಗೆ ನಿಲ್ಲಿಸೋಣ. ಇದನ್ನು ನಾಳೆ ಮತ್ತೆ ಇಲ್ಲಿಂದ ಮುಂದುವರ್ಸೋಣ. ಇಲ್ಲಿಗೆ ಮುಕ್ತಾಯ ಮಾಡೋಣ. ಯಾರಿಗಾರು ಏನಾದ್ರು ಪ್ರಶ್ನೆ ಇದೆಯಾ?